ಇದೇ ಯಡಿಯೂರಪ್ಪ ಅವರು KCP ಮಾಡ್ಲಿಕ್ಕೆ ಹೋದರು, ಸೋತರು. ಅದು ರಾಜಕೀಯ ಅದು. ಆದ್ರೆ ದೇಶದಲ್ಲಿ ಒಂದು ಗೆತ್ತು, ನಮ್ಮ VRL ಅವರು ಮಾಡಿದರು, ರಾಜಕೀಯ ಪಕ್ಷ ಕನ್ನಡ ಪಕ್ಷ ಅಂತ ಏನೋ ಮಾಡಿದರು ಅಂದಾಗ ಸಹಜವಾಗಿ. ಆದರೆ ಒಂದು ಇಲ್ಲಿ ಗೆತ್ತು, ಅದು ಕೇಜ್ರಿವಾಲ್ರ ಆಮ್ ಆದ್ಮಿ ಪಾರ್ಟಿ. ಅವರು ನಿಜವಾಗಿಯೂ ಶಾರಾಯಿಯನ್ನು ನಿಷೇಧ ಮಾಡಿದರೆ ಇನ್ನೂ ದೊಡ್ಡ ರಾಜಕೀಯ ನಾಯಕರು ಆಗ್ತಿದ್ರು ಏನೋ. ಅದು ಫಂಡ್ ಬೇಕಲ್ಲ, ದುಡ್ಡು ಖರ್ಚು ಮಾಡೋಕೆ ಮಕ್ಕಳು ಶಿಕ್ಷಣಕ್ಕೆ ಅದಕ್ಕೆ ಅಂತೇಳಿ ಆ ಒಂದು ತಪ್ಪಿನಿಂದ ಕಾರ್ಪೊರೇಟ್ ಜೊತೆಗೆ ದೋಸ್ತಿ ಮಾಡಿದ್ದ ಪರಿಣಾಮವಾಗಿ ಜೈಲಿಗೆ ಬಿದ್ದರು, ಏನೆಲ್ಲಾದರೂ ಹೆಸರು ಕೆಡಿಸ್ಕೊಂಡ್ರು. ಆದರೆ ಒಂದು ಮಾತ್ರ ಸತ್ಯ, ಇವತ್ತು ಶಶಿಕಾಂತ್ ನಮ್ಮ ಗುರೂಜಿಯವರು ಹೇಳುವಂಥದ್ದು ರಾಜಕೀಯ ಆಗ್ತಪ್ಪ ಅಂತ ಕೇಳ್ತಾ ಇದ್ದಾರೆ. ಅದು ಕೇಳಬೇಕಂತದ್ದು. ಯಾಕಂದ್ರೆ ನಿಮಗೆಲ್ಲ ಸಮಸ್ಯೆಗಳ ಮೂಲ ಯಾರಂದ್ರೆ ಇವು ರಾಜಕಾರಣಿಗಳು. ಇದು ಇವತ್ತಿನ ಎಲ್ಲ ಸಮಸ್ಯೆಗಳು, ಇವತ್ತಿನ ಬಡತನಕ್ಕೆ, ಹಸಿವಿಗೆ, ಸಂಕಟಕ್ಕೆ, ನಿರುದ್ಯೋಗಕ್ಕೆ, ಸಾರಾಯಿ ಇಡೀ ದೇಶದಿಂದ ಹಬ್ಬಿಸಿದ್ದಕ್ಕೆ, ಮಾಫಿಯಾ ಮಾಡಿದಕ್ಕೆ, ಗುಡ್ಡ ಗಿಡ್ಡೆಲ್ಲ ಕಳೆದು ಹೋಗೋದಕ್ಕೆ, ಇವರೆಲ್ಲ ಕಾರಣ ಇವರೇ ರೀ. ಯಾಕಂದ್ರೆ ದುಡ್ಡು ಕೊಟ್ಟು ಆಯ್ಕೆ ಆಗುವಂಥ ಒಂದು ಚಟವನ್ನು ಹಚ್ಚಿಬಿಟ್ರಿ ದೇಶಕ್ಕೆ. 500 1000 ಎಲ್ಲ ಹಚ್ಚಿ ಆಯ್ಕೆ ಆಗೋದು, ನಡೀಪ 5 ವರ್ಷ ಬೇಕಾದ ಬಿಂದಾಸ್ ತಿಳ್ಕೊತ ಹೇಳೋದು. ಹೀಗಾಗಿ ನಾವು ರಾಜಕೀಯದ ರಿಸರ್ವ್ ಆಗಿ ತಿಳ್ಕೊಂಡ್ಬಿಡ್ವಿ. ಅಲ್ಲ, ರಾಜನೀತಿ ಒಂದದ. ಪ್ಲೇಟೋ ಹೇಳ್ತಾ ಇರ್ತಾನೆ, ಪ್ಲೇಟೋ ಹೆಸರು ಕೇಳಿ ಬಂದ್ವಿ ಎಲ್ಲರೂ. ಒಬ್ಬ ದೊಡ್ಡ ರಾಜನೀತಿಜ್ಞ, ಒಬ್ಬ ನಮ್ಮ ಲೀಡರ್ ಹೆಂಗಿರ್ಬೇಕಪ್ಪ ಅಂದ್ರೆ ಸನ್ಯಾಸಿಯಾಗಿರಬೇಕು, ಕುಟುಂಬ ಇರಬಾರ್ದು. ಅಂಥ ವ್ಯಕ್ತಿಯಿಂದ ಮಾತ್ರ ಇಲ್ಲಿ ಒಳ್ಳೆ ಆಡಳಿತಗೊಳ್ಳಿಕ್ಕೆ ಸಾಧ್ಯತೆ ಅನ್ನೋಂಥ ಮಾತನ್ನು ಇವತ್ತು ನಮ್ಮ ಶಶಿಕಾಂತ್ ಗುರೂಜಿ ಅವರು ಸನ್ಯಾಸಿಗಳಿದ್ದಾರೆ. ಜೊತೆಗೆ ಅವ್ರು ಹಿಂದಿದ್ದಂಥದ್ದು ಹಿಂಚಗೇರಿ ಮಠ. ಇದನ್ನು ನಾವು ಭಾಳ ಗಮನಿಸ್ಬೇಕಾಗಿದೆ. ಯಾಕಂದ್ರೆ ಬ್ರಹ್ಮಚಾರಿಗಳು ಜೊತೆಗೆ ನೈತಿಕತೆ ಸಾಕಷ್ಟು ಅದ ನೋಡ್ತಾ ಇದ್ದೀವಿ. ಇವತ್ತು ರೈತನ ಜಾಗೃತಿ ಮಾಡ್ತಾ ಇದ್ದಾರೆ, ಜೊತೆಗೆ ರಾಜಕೀಯ ಮಾಡೋದು ತಪ್ಪಲ್ಲಪ್ಪ, ಪ್ರಾಮಾಣಿಕರನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಭಾಳ ಮಹತ್ವದ್ದು. ಯೋಗ್ಯರೇ ಆದಲ್ಲ, ನಮ್ಮನ್ನು ಕಾವಲ್ಗ ಯಾವ್ರು ಯಾರಿದ್ದಾರೆ, ಒಳ್ಳೆ ಮನುಷ್ಯ ಯಾರು, ಅವ್ನು ಹುಡ್ಕೊಂಡ್ಬಂದು ಆರಿಸೋಲ್ರಿ ಎಲ್ಲರೂ ಕೂಡ. ಇಲ್ಲಾಂದ್ರೆ 224 ಮಂದಿ ನಮ್ಮ ಆಳದ